ಟ್ರೈನ್ ನಂಬರ್ 16586 ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿದ್ದೇವೆ. ಇದು ಮುರುಡೇಶ್ವರದ ದಿನ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 7 ಗಂಟೆ 45 ನಿಮಿಷಕ್ಕೆಲ್ಲ SMVT ಬೆಂಗಳೂರು ರೀಚ್ ಆಗುತ್ತೆ. SMVT ಬೆಂಗಳೂರು ಅಂದರೆ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬ್ಯಾಂಗ್ಳೂರ್ಗೆ ಹೊಸ ರೈಲ್ವೆ ಸ್ಟೇಷನ್ ಇದೆ. ಇಂಡಿಯಾದಲ್ಲಿ AC ಫಸ್ಟ್ ಸೆಂಟ್ರಲೈಸ್ ಬಂದ್ಬಿಟ್ಟು ನಮ್ಮ SMVT ಬೆಂಗಳೂರ್ದು. ನನಗೆ ಗೊತ್ತು ನೀವೇನು ಅನ್ಕೊತಾ ಇರ್ತೀರ ಅಂತ, ಏನು ಮರೆಯ ಬರೀ ಇವನು ಬೆಂಗಳೂರೇ ವೀಡಿಯೋ ಮಾಡ್ತಾನೆ ಅಂತ. ಆ ಥರ ಅಲ್ಲ, ನಾನು ಎಲ್ಲ ಕಡೆಯೂ ಎಲ್ಲ ಥರ ಜರ್ನೀಸು ಮಾಡ್ತೀನಿ, ಎಲ್ಲ ರೂಟು ಕವರ್ ಮಾಡ್ತೀನಿ. ಆದರೆ ಈ ಟ್ರೈನ್ ಜರ್ನಿ ಮಾಡೋ ಮೇನ್ ರೀಸನ್ನು ಅಂದರೆ ಮೇ 5ನೇ ತಾರೀಕು ಇದಕ್ಕೆ ಹೊಸ LHB ಕೋಚಸ್ ಕನ್ವರ್ಟ್ ಆಗ್ತಿದೆ. ಅಂದರೆ ICF ಇಂದ ಕನ್ವರ್ಟ್ ಆಗಿ LHB ಕನ್ವರ್ಟ್ ಆಗ್ತಿದೆ. ಅದಕ್ಕೋಸ್ಕರ ICF ಟ್ರೈನ್ ಜರ್ನಿ ಮಾಡೋಣ ಅಂತ ನಾನು ಬಂದಿದ್ದೀನಿ ಮಂಗಳೂರು ಸೆಂಟ್ರಲ್ಗೆ. ನಾನು ಒಂದು ರೌಂಡ್ ಟ್ರಿಪ್ ಐಡಿಯಾ ಮಾಡ್ಕೊಂಡಿದ್ದೆ. ಯಾವ ಥರ ಅಂದರೆ ಬೆಂಗಳೂರಿಂದ ಹುಬ್ಬಳ್ಳಿಯಿಂದ ದಾದರ್ ಅಂದರೆ ಮುಂಬೈಗೆ ಹೋಗಿ, ಮುಂಬೈಯಿಂದ ನಾನು ಬಂದೆ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ ಮಂಗಳೂರು ಸೆಂಟ್ರಲ್ಗೆ. ಇಲ್ಲಿಂದ ನಾನು ಹೊರಟಿದ್ದೀನಿ ಬೆಂಗಳೂರಿಗೆ, ಅದು ನಮ್ಮ ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ 45 ನಿಮಿಷ ಆಗ್ತಾ ಬಂತು. ನಮ್ಮ ಟ್ರೈನ್ ಇರೋದು 6 ಗಂಟೆ 25 ನಿಮಿಷ. ನೋಡಿ, ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದಿದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಮಗೆ ಮಲಬಾರ್ ಎಕ್ಸ್ಪ್ರೆಸ್ ನೋಡೋಕ್ಕೆ ನಿಂತಿದೆ. ಮಂಗಳೂರು ಸೆಂಟ್ರಲಿಂದ ತಿರುವನಂತಪುರಂ ಸೆಂಟ್ರಲ್ ಮಲಬಾರ್ ಎಕ್ಸ್ಪ್ರೆಸ್ಸು ಒನ್ ಆಫ್ ದ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಮಂಗಳೂರಿಂದ ತಿರುವನಂತಪುರಂ ಸೆಂಟ್ರಲ್ ರೂಟಲ್ಲಿ ಮಸ್ತಾಗಿದೆ ಗುರು. 25 ರೂಪಾಯಿಗೆ ಬಾದಾಮ್ ಫ್ಲೇವರ್ಡ್ ಮಿಲ್ಕ್ ಅಂತ ನಂದಿನಿದು 25 ರೂಪಾಯಿದು. ತಣ್ಣಗೆ ಕೋಲ್ಡಾಗಿ ವೆದರ್ಗಂತೂ ಮಸ್ಟ್. ಇದೊಂದು ತಣ್ಣಗೆನೇ ಕುಡಿತಾ ಇರಬೇಕು, ಮಜ್ಜಿಗೆ ಈ ಥರ ಫ್ಲೇವರ್ಡ್ ಮಿಲ್ಕು ಕುಡಿತಾ ಇದ್ರೆ ಅಂತ. ಯಾಕಂದರೆ ಇಲ್ಲಿ ಹ್ಯೂಮಿಡಿಟಿ ಅಂತೂ ಸಿಕ್ಕಾಬಟ್ಟೆ ಇದೆ. ಬಿಸಿಲು ಕಾಣಿಸಿಲ್ಲ ಅಂದರೆ ಹ್ಯೂಮಿಡಿಟಿ ಅಂತೂ ಸಿಕ್ಕಾಬಟ್ಟೆ ಇದೆ ಇಲ್ಲಿ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ. ಈಗ ನೋಡೋಣ, ನಮ್ಮ ಟ್ರೈನ್ ಇನ್ನು ಮಂಗಳೂರು ಸೆಂಟ್ರಲ್ ಔಟ್ರಲ್ಲಲ್ಲಿ ನಿಂತಿದೆ. ಬನ್ನಿ ಇವಾಗ ಯಾವ ಇಂಜಿನ್ ಇದೆ ಮತ್ತು ಯಾವ ಕೋಚ್ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀವಿ. ನಂಬರ್ 3ಇಂದ ಮಂಗಳೂರು ಸೆಂಟ್ರಲ್ ತಿರುವನಂತಪುರಂ ಸೆಂಟ್ರಲ್ ಮಾವೇಲಿ ಎಕ್ಸ್ಪ್ರೆಸ್ಸು ಡಿಪಾರ್ಟ್ ಆಗ್ತಿದೆ. ಡಿಪಾರ್ಟ್ ಆಗೋ ಟೈಮಿಂಗ್ ಇದು 5 ಗಂಟೆ 40 ನಿಮಿಷಕ್ಕೆ, ಆದರೆ ಡಿಪಾರ್ಟ್ ಆಗ್ತಾರೆ ಅದು 5 ಗಂಟೆ 55 ನಿಮಿಷ, ಅಂದರೆ 15 ನಿಮಿಷ ಡಿಲೇಯಿಂದ ಡಿಪಾರ್ಟ್ ಆಗ್ತಿದೆ ಮಾವೇಲಿ ಎಕ್ಸ್ಪ್ರೆಸ್ಸು. ಆ್ಯಕ್ಚುಲಿ ಇದ್ರ ಟೈಮಿಂಗ್ಸು ಚೇಂಜ್ ಆಗಿದೆ. ಮುಂಚೆ ಇದ್ದಿದ್ದು 5 ಗಂಟೆ 30 ನಿಮಿಷ ಇತ್ತು ಮಂಗಳೂರಿಂದ ಡಿಪಾರ್ಚರ್, ಆಮೇಲೆ ಚೇಂಜ್ ಮಾಡಿ 5 ಗಂಟೆ 40 ನಿಮಿಷಕ್ಕೆ ಇಟ್ಟಿದ್ರು. ಈಗ 15 ನಿಮಿಷ ಡಿಲೇಯಿಂದ ಡಿಪಾರ್ಟ್ ಆಗ್ತಿದೆ. ಇದು ಮಸ್ತೇನೆ ಗುರು, ಮಾವೇಲಿ ಎಕ್ಸ್ಪ್ರೆಸ್ಸು ಮಂಗಳೂರು ಸೆಂಟ್ರಲ್ ಟು ತಿರುವನಂತಪುರಂ. ಅದು ನೀವು ನೋಡಿ, ಅದು ಮಲಬಾರ್ ಎಕ್ಸ್ಪ್ರೆಸ್ಸು, ಇದು ಮಾವೇಲಿ ಎಕ್ಸ್ಪ್ರೆಸ್ಸು. ಎರಡು ಸೇಮ್ ಡೆಸ್ಟಿನೇಷನ್, ಆದರೆ ಬೇರೆ ರೂಟಲ್ಲಿ ಹೋಗುತ್ತೆ ಗಾಡಿ. 1656 Murdeshwar SMVT Bengaluru Express will leave at its scheduled time 18 hours 35 minutes from platform number 2. ಮತ್ತು ಮಲಬಾರ್ ಎಕ್ಸ್ಪ್ರೆಸ್ಗೆ ಯಾವ ಇಂಜಿನ್ ಇದೆ ಅಂದರೆ WAP4 ಇದೆ, ಅರಕೋಣಂ ಶೆಡ್ಡು. ಮತ್ತು ಅಲ್ಲಿ ನೀವು ಅಲ್ಲಿ ನೋಡ್ಬೋದು ನಮ್ಮ ಟ್ರೈನ್ ಎಂಟ್ರ್ ಆಗ್ತಿದೆ WAP4 ಜೊತೆಗೆ. ಯಾವ ಶೆಡ್ಡು ಅಂತ ನೋಡುವ ಬನ್ನಿ. ಅರಕೋಣಂ WAP4 ಜೊತೆಗೆ ಎಂಟ್ರ್ ಆಗ್ತಿದೆ ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್. ನಮ್ಮ ಕೋಚ್ ಬಂದ್ಬಿಟ್ಟು ಎಷ್ಟು ಬೀಳುತ್ತೆ ಬನ್ನಿ ನೋಡುವ. ನಮ್ಗೆ ಯಾಕೆ ಸಿಕ್ಕಿದೆ ಅಂದರೆ ನಮ್ಮ ಫೇವ್ರೇಟ್ ಸೀಟೇ ಸಿಕ್ಕಿದೆ. ಯಾವುದು ಅಂದರೆ ಸೈಡ್ ಅಪ್ಪರ್ ಬರ್ತು. ತೋರಿಸ್ತೀವಿ ಬನ್ನಿ ಸೀಟ್ ನಂಬರ್ ಯಾವುದು. ನಮಗೆ ನೈಟ್ ಜರ್ನಿ ಅಲ್ವಾ, ಸೈಡ್ ಅಪ್ಪರ್ ಆದರೂ ಓಕೆ ನಮಗೆ. ಇವತ್ತಿಂದ ನಮ್ಮ ಸೀಟ್ ಬಂದ್ಬಿಟ್ಟು 40 ಬಂದಿದೆ, ಸೈಡ್ ಅಪ್ಪರ್ ಸೀಟು. ನಮಗೆ ಡೇ ಟೈಮಲ್ಲಿ ಸೈಡ್ ಲೋವರ್ ಆಗಿದ್ದರೂ ಓಕೆ, ಡೇ ಟೈಮಲ್ಲಿ ಸೈಡ್ ಲೋವರ್ ಓಕೆ, ಅದೇ ನೈಟ್ ಟೈಮಲ್ಲಿ ಆದರೆ ಪ್ರಿಫರ್ ಸೈಡ್ ಅಪ್ಪರೇ ಕೊಡ್ತೀವಿ ನಾವು. ನೋಡುವ ಹಿಂಗಿರುತ್ತೆ ಜರ್ನಿ ಅಂತ. ಈಗ ಬನ್ನಿ, ನಿಮಗೆ ICF ಕೋಚಿಂದ ಇಂಟೀರಿಯರ್ ತೋರಿಸ್ಬಿಡ್ತೀನಿ. ನಿಮಗೆ ನೋಡ್ಬೋದು, ನಿಮಗೆ ಮಿರರ್ ಸಿಗುತ್ತೆ. ಮಿರರ್ ಹೊಡೆದೋಗಿದೆ ನೋಡಿ, ಹೊಡೆದೋಗಿರೋ ಮಿರರ್ ಕೊಟ್ಟಿದ್ದಾರೆ. ಮತ್ತು ಮೇಲೊಂದು ಚಾರ್ಜಿಂಗ್ ಕೊಟ್ಟಿದ್ದಾರೆ, ಮತ್ತು ಕೆಳಗಡೆ 3 ಚಾರ್ಜಿಂಗ್ ಸಾಕೆಟ್ ಇದೆ ಗುರು ನಾವು ICF ಕೋಚಲ್ಲಿ. ಮತ್ತು ಒಂದು ಚಾರ್ಜಿಂಗ್ ಲೈಟು, ಮತ್ತು ಫ್ಯಾನ್ ಸ್ವಿಚಸ್ಸು, ಮತ್ತು ಬಾಟ್ಲ್ ಹೋಲ್ಡರು ನಿಮಗೆ 4 ಕೊಟ್ಟಿದ್ದಾರೆ. ಮತ್ತು ಅಪ್ಪರು, ಮಿಡಲು, ಲೋವರು, ಮಿಡಲ್, ಅಪ್ಪರ್. ICF ಕೋಚಿಂದು ಇಂಟೀರಿಯರ್ ಈ ಥರ ಇದೆ ನಿಮಗೆ. ಮತ್ತು ಒಂದು ಸೈಡ್ ಲೋವರು, ಸೈಡ್ ಅಪ್ಪರು. ಸೈಡ್ ಲೋವರಲ್ಲಿ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ರೆ, ಮೇಲೆ ಯಾವುದೂ ಇಲ್ಲ. ಒಂದು ಬಾಟ್ಲ್ ಹೋಲ್ಡರ್. ಇಷ್ಟಿದೆ ನಮ್ಮ ICF ಇಂದು SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಇಂಟೀರಿಯರ್. ಇದು ಸ್ವಲ್ಪ ದಿನ ಅಷ್ಟೇ, ಇದಾದಮೇಲೆ ನಮ್ಮದು ಬರುತ್ತೆ LHB ಹೊಸ ಕೋಚಸ್ಸು
ಮುರುಡೇಶ್ವರ ಎಕ್ಸ್ಪ್ರೆಸ್. ಒಂಥರ ಬೇಜಾರಾಗುತ್ತೆ ಗುರು, ಯಾಕಂದರೆ ನಾವು ಈ ಟ್ರೈನಲ್ಲಿ ಎಷ್ಟು ಅಂತ ಓಡಾಡಿದೆ. ICF ಬ್ಲೂ ಕೋಚಸಲ್ಲಿ ಇರುವಾಗಲೂ ಓಡಾಡಿದೆ ಎಷ್ಟೊಂದು ಸತಿ. ಈಗ ಉತ್ತರೀಕ್ಷಿತ ಎಲ್ಲೋ ಕೋಚಸ್ ಆದ್ರೂ ಸಿಕ್ಕಾಬಿಟ್ಟೆ ಓಡಾಡಿದ್ದೀನಿ. ಒಂಥರ ಬೇಜಾರಾಗುತ್ತೆ LHB ಕನ್ವರ್ಟ್ ಆಗೋಕ್ಕೆ. ICF ಒಂಥರ ಮೆಮೊರಿ. ನಿಮ್ಗೆ ಎಷ್ಟು ಈ ಥರ ಮೆಮೊರೀಸ್ ಇದೆ, ನಿಮ್ಗೆ ಎಷ್ಟು ನಿಮ್ಮ ಫೇವ್ರೇಟನ್ನು ICF ಇಂದ LHB ಆದಾಗ ಎಷ್ಟು ಬೇಜಾರಾಗಿದೆ, ನಿಮ್ಗೆ ಎಷ್ಟು ಇದಾಗಿರ್ಬೋದು, ಎಮೋಷನ್ಸ್ ಒಂಥರ ಫೀಲಿಂಗ್ ಬೇರೆ ಥರ ಇರುತ್ತೆ ಗುರು. LHB ಆದಾಗ ಒಂಥರ ಫೀಲ್ ಬರುತ್ತೆ. ಅದೇ ICF ಒಂಥರ ಎಮೋಷನ್ಸ್ ಇದೆ. ನಿಮ್ಗೆ ನಿಮ್ಗೆ ಏನು ಅನಿಸುತ್ತೆ ಆ ಟೈಮಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಎಲ್ಲ ಕಮೆಂಟ್ಸ್ಗೂ ವೆಯ್ಟ್ ಮಾಡ್ತಾ ಇರ್ತೀನಿ. 6586 ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ ಮಂಗಳೂರು ಸೆಂಟ್ರಲಿಗೆ ಬರೋ ಟೈಮಿಂಗ್ ಇದು ಸಾಯಂಕಾಲ 6:25 ಆದರೆ ಬಂದಿದ್ರಿ. ಇಲ್ಲಿ 6:05 ಅಂದರೆ 20 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. 10 ನಿಮಿಷ ಹಾಲ್ಟ್. 10 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಇಲ್ಲಿಂದ ನಮ್ಮ ಮೈಸೂರು ಡಿವಿಷನ್ ಹ್ಯಾಂಡ್ ಓವರ್ ತೊಗೊತಾರೆ ಅಪ್ ಟು ಮೈಸೂರವರೆಗೂ. ಹಾಸನ ಮೈಸೂರವರೆಗೂ ತೊಗೊತಾರೆ. ಮತ್ತು ಇಂಜಿನು ಚೇಂಜ್ ಆಗುತ್ತೆ. ಯಾವುದನ್ನೇ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದಾಗ ನಿಮ್ಗೆ ಅರಕೋಣಂ RAK 4 ಇತ್ತು. ಇಲ್ಲಿಂದ ಲೀಡ್ ತೊಗೊಳುತ್ತೆ ಡೀಸೆಲ್ ಲೊಕೊಮೋಟಿವ್ WDP 40 KGM ಲೊಕೊಮೋಟಿವ್. ಅದಕ್ಕೆ ಅಂತ ಮತ್ತು ಇಲ್ಲಿ TTನೂ ಚೇಂಜ್ ಆಗಿ ಇಷ್ಟ ತನಕ ಇದ್ದಿದ್ದು ಕೊಂಕಣ್ ರೈಲ್ವೆ ಅವರು TT ಇರ್ತಾರೆ. ಇಲ್ಲಿಂದ ನಮ್ಮ SWR ಅವರು TT ತೊಗೊತಾರೆ. ಅಂದರೆ ನಾರ್ಮಲ್ ಒಂದೇ ಚಾರ್ಜ್ ಕೊಟ್ಟಿರ್ತಾರೆ ನಿಮಗೆ ಮುರುಡೇಶ್ವರದಿಂದ ಬೆಂಗಳೂರು. ಅದೇ TT ಮಾತ್ರ ಇಬ್ಬರು ಚೇಂಜ್ ಆಗ್ತಾರೆ. ಒಂದು ಮಂಗಳೂರು ಸೆಂಟ್ರಲಿಂದ ಮುರುಡೇಶ್ವರದವರೆಗೂ ಕೊಂಕಣ್ ರೈಲ್ವೆ ಅವರು TT ಇರ್ತಾರೆ. ಇಲ್ಲಿಂದ ನಮ್ಮ SWR ಅವರು TT ಅವರು ತೊಗೊತಾರೆ ಅಷ್ಟು ಬೆಂಗಳೂರವರು. ನೋಡೋಣ ಇನ್ನು ಅಂದರೆ 20 ನಿಮಿಷ ಬಿಫೋರು 10 ನಿಮಿಷ ಹೊರಟು ಅಂದರೆ ಅರ್ಧ ಗಂಟೆ ಟೈಮ್ ಸಿಗುತ್ತೆ ನಿಮಗೆ. ಮತ್ತು ನಿಮ್ಮ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಊಟಕ್ಕೆ ಬೇಕಾ ಪಲಾವು, ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಇಂಥ ಸಿಗುತ್ತೆ. ನಾನಿದೆ ಅಷ್ಟು ಊಟ ಮಧ್ಯಾಹ್ನ ಮಾಡಿದ್ದು ಅಷ್ಟು ಮತ್ತೆ ತುಂಬ ತೊಗೊಳಲ್ಲ. ನೋಡೋಣ ಸುಬ್ರಹ್ಮಣ್ಯದಲ್ಲಿ ಏನೋ ತೊಗೊಳಂಗಿದೆ ತೊಗೊಂಡು ತೋರಿಸ್ತೀನಿ. ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಮಂಗಳೂರಿಂದ 2 ಟ್ರೈನ್ ಇದೆ. ಒಂದು ಕಣ್ಣೂರು KSR ಬೆಂಗಳೂರು ಎಕ್ಸ್ಪ್ರೆಸ್, ಇನ್ನೊಂದು ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್. 2 ಟ್ರೈನ್ಗೂ LHB ಕನ್ವರ್ಟ್ ಆಗ್ತಿದೆ. ಅದೇ ಒಂದೇ ದಿನದಲ್ಲಿ ಆಗ್ತಾಯಿಲ್ಲ. 5ನೇ ತಾರೀಕು SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಗೆ 5ನೇ ತಾರೀಕು LHB ಆಗ್ತಾಯಿದೆ. ಅಂದರೆ LHB ಕನ್ವರ್ಟ್ ಆಗ್ತಿದೆ ICF ಇಂದ LHBಗೆ. ಅದೇ 7ನೇ ತಾರೀಕು KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಗೆ LHB ಕನ್ವರ್ಟ್ ಆಗ್ತಿದೆ. ಅಂದರೆ 7ನೇ ತಾರೀಕು ಬರುತ್ತೆ, 5ನೇ ತಾರೀಕು ಸೋಮವಾರ, 6ನೇ ತಾರೀಕು ಬುಧವಾರ 7ನೇ ತಾರೀಕಿಗೆ. ಅಂದರೆ ಇವತ್ತಿನ 10 ದಿವಸಕ್ಕೆ ಕಣ್ಣೂರು ಎಕ್ಸ್ಪ್ರೆಸ್ಗೆ LHB ಕೋಚಸ್ ಸಿಗುತ್ತೆ. ಆ ಟ್ರೈನಲ್ಲಿ ಏನೋ ಜರ್ನಿ ಮಾಡಿದ್ದೀನಿ. ನಿಮ್ಗೆ ಆ ಜರ್ನಿನೂ ನಿಮಗೆ ಬರುತ್ತೆ. ಕಣ್ಣೂರು SMVT ಬೆಂಗಳೂರು KSR ಬೆಂಗಳೂರು ಎಕ್ಸ್ಪ್ರೆಸ್. ನೋಡು ಗುರು, ಮಸ್ತ್ ಅಂದರೆ ಮಸ್ತಾಗಿದೆ. ಈ ಟೈಮ್ ಈ ವೆದರ್ಗೆ ಟ್ರೈನ್ ಜರ್ನಿ ಪ್ಲಸ್ ICF ಕೋಚಸ್ ಜರ್ನಿ ಅಂದರೆ ಇನ್ನೇನಿರುತ್ತೆ. ಸೈಕ್ಲು ಮಳೆ ಬಂದರೆ ಇನ್ನೂ ಸೂಪರ್ ಗುರು. ಇದು ಈ ಟೈಮಲ್ಲಿ ನಾವು ಡೇ ಟ್ರೈನಲ್ಲಿ ಜರ್ನಿ ಮಾಡಬೇಕು. ಯಾಕಂದರೆ ಶಿರಡಿ ಘಾಟು ಎವ್ರಿ ಸೀನಿಕ್ ರೂಟ್ ಇರುತ್ತೆ. ಒಳ್ಳೆ ಸ್ವರ್ಗನೇ ನಮ್ಮ ಕಣ್ಮುಂದೆ ಇದ್ದಂಗೆ ಇರುತ್ತೆ. ನೋಡೋಣ. ಇನ್ನು ತಾಂಬರಂ ಮಂಗಳೂರು ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸು ಆ ಲೈನ್ ಬರ್ತಿದೆಯಲ್ಲ, ಆ ಲೈನ್ ಬಂದ್ಬಿಟ್ಟು ಕಣ್ಣೂರು ಕಾಸರಗೋಡು ಮೇಲೆ ಕೇರಳ ಮೇಲಿಂದ ಲೈನ್ ಬರ್ತಾಯಿದೆ. ನಾವು ಹೋಗ್ತಾ ಇರೋದು ಮಂಗಳೂರು ಸೆಂಟ್ರಲ್ ಲೈನು. ನೋಡು ಗುರು, ಮಳೆ ನಿಧಾನಕ್ಕೆ ಬರ್ತಾರೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ, ಆದರೆ ನಿಧಾನಕ್ಕೆ ಒಂದೊಂದೇ ಹನಿ ಬೀಳ್ತಾರೆ.
169 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಮಂಗಳೂರು ಜಂಕ್ಷನ್ ಸ್ಟೇಷನ್ ಕೊಟ್ಕೊಂಡ್ಬಿಟ್ಟು MAJN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 48 ನಿಮಿಷಕ್ಕೆ. ಆದರೆ ಮಂಡ್ಯ ಇದ್ರೆ ಇಲ್ಲಿ 6 ಗಂಟೆ 54 ನಿಮಿಷ, ಅಂದರೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊರಟಿದೆ. ಮಂಗಳೂರಿನ ಜಂಕ್ಷನ್ ಯಾಕಂದರೆ ಅಂದರೆ ಇಲ್ಲಿಂದ ಒಂದು 4 ಲೈನ್ ಆಗಿದೆ. ಯಾವ ಕಡೆ ಅಂದರೆ ಒಂದು ನಾವು ಬಂದ್ವಲ್ಲ ಮಂಗಳೂರು ಸೆಂಟ್ರಲ್ ಲೈನು, ಮತ್ತು ನಿಮ್ಗೆ ಔಟ್ರಲ್ಲಿ ಒಂದು ತೋರಿಸಿದ್ದೆ ಮಂಗಳೂರು ಜಂಕ್ಷನ್ ಔಟ್ರಲ್ಲಿ. ಅಲ್ಲಿ ಏನಂದರೆ ಕಣ್ಣೂರು ಕಾಸರಗೋಡು ಮೇಲೆ ಇದಕ್ಕೊಂದು ಅದು ಕೇರಳ ಮೇಲೆ ಒಂದು ಲೈನು. ಇನ್ನೊಂದು ಬಂದ್ಬಿಟ್ಟು ಕೊಂಕಣ್ ರೈಲ್ವೆ ಅಂದರೆ ಕುಂದಾಪುರ ಉಡುಪಿ ಮೇಲೆ ಮಡ್ಗಾವಿಂದ ಮುಂಬೈಗೆ ಒಂದು ಲೈನ್ ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ಕಬಕ ಪುತ್ತೂರು ಮೇಲೆ ಸುಬ್ರಹ್ಮಣ್ಯ ಹಾಸನ ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ನೋಡ್ಬೋದು ಗುರು ಹೆಂಗೂ ಮಸ್ತು ವೆದರ್ ಐತೆ ಅಂದರೆ ಈ ಟೈಮಲ್ಲಿ ಟ್ರೈನ್ ಜರ್ನಿ ಮಾಡೋದು ಅಂತ ಸುಮ್ಮನೆ ಸೈಕಾಗಿರುತ್ತೆ. ಮತ್ತು ನೀವು ನೋಡ್ಬೋದು ರೈಲ್ವೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನು ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿದ್ದೀವಿ. ಇಲ್ಲಿ ನಿಮಗೆ ಒಂದು ಕ್ಯಾಟರಿಂಗ್ ಸ್ಟಾಲ್ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ಮಂಗಳೂರಿಂದ ನೀವೇನೋ ಬೆಂಗಳೂರಿಗೆ ಹೋಗ್ತೀರಾ ಅಂದರೆ ನೈಟ್ ಟೈಮಲ್ಲಿ ಬೇಕಂದರೆ ನಿಮಗೆ ನೈಟ್ 3 ಟ್ರೈನ್ಸ್ ಇದೆ ಮಂಗಳೂರಿಂದ ಬೆಂಗಳೂರಿಗೆ. ಯಾವುದು ಅಂದರೆ ಮೊದಲನೇದು ನಾನು ಹೋಗ್ತಾ ಇರೋದು 16586 ಮುರುಡೇಶ್ವರ SMVT ಬೆಂಗಳೂರು. ಮಂಗಳೂರಿಂದ ಹೊರಡುತ್ತೆ ಸಾಯಂಕಾಲ ಮಂಗಳೂರು ಸೆಂಟ್ರಲಿಂದ 6:35ಕ್ಕೆ, ಆದರೆ ಮಂಗಳೂರು ಜಂಕ್ಷನಿಂದ 6:48ಕ್ಕೆ. ಮತ್ತು ಇದು ಹೊರಡುತ್ತೆ ಸಾಯಂಕಾಲ 6 ಗಂಟೆಗೆ, ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ 6:45ಕ್ಕೆ 6:15ಕ್ಕೆಲ್ಲ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ರೀಚ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಕಣ್ಣೂರು KSR ಬೆಂಗಳೂರು ಎಕ್ಸ್ಪ್ರೆಸ್ಸು. ಕಣ್ಣೂರು ಅಂದರೆ ಮಂಗಳೂರು ಸೆಂಟ್ರಲಿಗೆ ಬರುತ್ತೆ ಸಾಯಂಕಾಲ 7:50 ನಿಮಿಷಕ್ಕೆ ಡಿಪಾರ್ಟ್ ಆಗುತ್ತೆ 8 ಗಂಟೆಗೆ. ಮತ್ತು ಮಂಗಳೂರು ಜಂಕ್ಷನಿಗೆ ಬರುತ್ತೆ ಸಾಯಂಕಾಲ 8 ಗಂಟೆ 10 ನಿಮಿಷಕ್ಕೆ ಬಂದು ವಾಪಸ್ 8 ಗಂಟೆ 20 ನಿಮಿಷಕ್ಕೆ ಬಂದು ಇಲ್ಲಿಂದ ಒಂದು 5 ನಿಮಿಷ ಹೊರಟಾದರೆ 8 ಗಂಟೆ 25 ನಿಮಿಷಕ್ಕೆ ಡಿಪಾರ್ಟ್ ಆಗುತ್ತೆ ಮಂಗಳೂರು ಜಂಕ್ಷನಿಂದ. ಸಾಯಂಕಾಲ ರೀಚ್ ಆಗುತ್ತೆ ನಾಳೆ ಬೆಳಗ್ಗೆ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ರೀಚ್ ಆಗುತ್ತೆ 6:45 KSR ಬೆಂಗಳೂರು ಸಿಟಿ. ನೋಡುಗರು ಎಷ್ಟು ಚಿಲ್ಡ್ ವೆದರ್ ಐತೆ. ಏನು ಗುರು ಈ ವೆದರ್ ಒಂದು ಟ್ರೈನ್ ಜರ್ನಿ ಮಾಡೋಕ್ಕಂತ ಮಸ್ತ್. ನಿಮ್ಗೆ ಈ ವೆದರಲ್ಲಿ ಟ್ರೈನ್ ಜರ್ನಿ ಮಾಡೋಕ್ಕೆ ಎಷ್ಟು ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ನೋಡೋಣ. ಅಲ್ಲೊಂದು ಯಾವುದೋ ಒಂದು ಲೈನ್ ಟ್ರೈನ್ ನಿಂತಿದೆ ಅಂದರೆ ಆ ಲೈನ್ ಏನಿದೆಯಲ್ಲ ಲೆಫ್ಟ್ ಸೈಡಲ್ಲಿ ಒಂದು ಲೈನ್ ಹೋಗ್ತಿದೆಯಲ್ಲ ಆ ಲೈನ್ ಬಂದ್ಬಿಟ್ಟು ರತ್ನಗಿರಿ ಅಂದರೆ ಮುಂಬೈಗೆ ಒಂದು ಲೈನ್ ಹೋಗ್ತಿದೆ, ಕೊಂಕಣ್ ರೈಲ್ವೆ ಲೈನು. ತೋರಿಸ್ತೀನಿ ಎಲ್ಲಿ ಡೈವರ್ಟ್ ಆಗುತ್ತೆ ಅಂತ. ಏನು ಗುರು ಮಿಂಚೊಡಿತದೆ ಸೈಕು. ಕ್ಯಾಮ್ರಾದಲ್ಲಿ ಸ್ವಲ್ಪ ಬೆಳಕಿರೋ ಥರ ಇದೆ, ರಿಯಲ್ ಆಗಿ ನೋಡಿದ್ರೆ ನಿಮಗೆ ಕತ್ಲಿದೆ ಫುಲ್ಲು. ಯಾವುದೋ ಒಂದು ಲೈನ್ ಕೊಂಕಣ್ ರೈಲ್ವೆಲಿ ಯಾವುದೋ ಒಂದು ಲೈನ್ ಟ್ರೈನ್ ನಿಂತಿದೆ, ಯಾವ ಟ್ರೈನು ಅಂತ ನೋಡುವ. ಈ ಟ್ರೈನ್ ಬಂದ್ಬಿಟ್ಟು ಕೊಂಕಣ್ ಅಂದರೆ ಉಡುಪಿ ಕಾರವಾರ ಮಡ್ಗಾಂವ್ ಮುಂಬೈ ಲೈನಿಂದ ಬರ್ತಾರೆ. ನಾವು ಹೋಗ್ತಿರೋದು ಹಾಸನ ಲೈನು. ಲೈನ್ ನೋಡ್ತಾ ಇದ್ದೀರಲ್ಲ, ಈ ಲೈನ್ ಬಂದ್ಬಿಟ್ಟು ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಬರೋದು ಅಂದರೆ ಪಡೀಲ್ ಬೈಪಾಸು. ಈ ಲೈನಲ್ಲಿ ಸೀದಾ ಹೋಗುತ್ತೆ ನಮ್ಮ ಟೋಕೂರು ಅಂದರೆ ಜೋಗಕಟ್ಟೆ ಟೋಕೂರು ಬೈಪಾಸ್ ಮೇಲೆ ಇದಕ್ಕೆ ಇಲ್ಲಿ ಸೂರತ್ಕಲ್ಗೆ. ಇದೇ ಲೈನಲ್ಲಿ ಬರುತ್ತೆ ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ಸು. ಮುರುಡೇಶ್ವರ SMVT ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಬಂಟ್ವಾಳಗೆ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 7:20 ಆದರೆ ಬಂದೈತ್ರಿ. ಇಲ್ಲಿ 7:30 ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊಲ್ಟಿದೆ. ನೋಡ್ಬೋದು ಏನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತದೆ ಗುರು. ಇಲ್ಲಿ ಬಂಟ್ವಾಳದಲ್ಲಿ ಮೇಲ್ಗಡೆ ರೂಫ್ ಟೈಪ್ ಮಾಡಿದ್ದಾರೆ. ಹಾಕಿಲ್ಲ. ಮುಂಚೆ ಸತಿ ಬಂದಾಗ ನಾನು ಹೇಳಿದ್ದೆ ಇದಿರಲಿಲ್ಲ, ಏನೋ ಲೈಟಿಂಗ್ಸ್ ಅಂತೂ ಇಲ್ಲೇ ಇಲ್ಲ. ಈ ಸತಿ ಲೈಟಿಂಗ್ಸ್ ಎಲ್ಲ ಇದ್ದಾವೆ ನೋಡ್ಬೋದು. ಮತ್ತು ಇನ್ನೊಂದೇನು ಅಂದರೆ ಇದಿಲ್ಲ, ಅದು ಡಿಸ್ಪ್ಲೇ ಬೋರ್ಡ್ ಇಲ್ಲ, ಡಿಸ್ಪ್ಲೇ ಬೋರ್ಡ್ ಇಲ್ಲ. ಅದಿದ್ದರೆ ಇನ್ನೂ ಸ್ವಲ್ಪ ಈಸಿ ಆಗೋದು, ಯಾಕಂದರೆ ಎಲ್ಲ ಜನ ಓಡ್ತಾರೆ ಜನರಲ್ ಹಿಂದೆನೋ ಮುಂದೆನೋ ಅಂತ. ಅದೊಂದು ಇದ್ದಿದ್ರೆ ಚೆನ್ನಾಗಿರೋದು. ಮತ್ತು ಕನ್ಸ್ಟ್ರಕ್ಷನಲ್ಲಿದೆ ಗುರು ರೈಲ್ವೆ ಸ್ಟೇಷನ್ ಫುಲ್. ಇದು ಬಂಟ್ವಾಳ ಅಂದರೆ BC ರೋಡ್ ಅಂತಲೂ ಕರೀತಾರೆ ಇಲ್ಲಿ.
ಇವಾಗ ಬನ್ನಿ ನಾವು ಆಚೆ ಇಂಟೀರಿಯರ್ ಬಗ್ಗೆ ಮಾತಾಡೋಣ, ಅಂದರೆ ನೀಟ್ನೆಸ್ ಬಗ್ಗೆ ಮಾತಾಡೋಣ. ಎದುರುಗಡೆ ನಿಮಗೆ ಮಿರರ್ ಸಿಗುತ್ತೆ. ಮಿರರ್ ಅಂತೂ ಟಾಪ್ ಮ್ಯಾಚ್. ಅಲ್ಲೇ ವೈಟ್ ಪ್ಯಾಚಸ್ ಇರುತ್ತಲ್ಲ ಅದಿಲ್ಲ ನಿಮಗೆ ಇಲ್ಲಿ. ಮತ್ತು ಒಂದು ಲೈಟಿಂಗ್ ಸಿಗುತ್ತೆ. ಮತ್ತು ಬೇಸಿನ್ ಸಿಗುತ್ತೆ. ಬೇಸಿನಲ್ಲಿ ನೀರು ಬರ್ತಾಯಿದೆ. ಸೋಪ್ ಹ್ಯಾಂಡಲ್ ಇದೆ. ಸೋಪ್ ಹ್ಯಾಂಡಲ್ ಇದೆ, ಅದೇ ಸೋಪ್ ಇಲ್ಲ. ಮತ್ತು ಡಸ್ಟ್ಬಿನ್ ಸಿಗುತ್ತೆ ನಿಮಗೆ ಇಲ್ಲಿ. ಮತ್ತು ಇಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇರಬೇಕಾದ್ರೆ ಫೈರ್ ಎಸ್ಟಿಂಗ್ವಿಷರ್ ಇರಲಿಲ್ಲ, ಆದರೆ ಇಲ್ಲಿ ಇದೈತೆ ಅದು ಡಸ್ಟ್ಬಿನ್ ಐತೆ. ಒಳಗಡೆ ಡಸ್ಟ್ಬಿನ್ ಇದೆ. ಮತ್ತು ಅಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇದೆ. ಮತ್ತು ಒಂದು ಕಸದ ಕವರ್ ಟೈಪಲ್ಲಿ ಮಾಡಿ ಇಟ್ಟಿದ್ದಾರೆ. ಮತ್ತು ಎರಡು ನಿಮಗೆ ಒಂದು ವೆಸ್ಟರ್ನ್ ಸ್ಟೈಲು, ಒಂದು ಇಂಡಿಯನ್ ಸ್ಟೈಲ್ ವಾಶ್ರೂಮ್ ನೋಡೋಕೆ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿದೆ ನೋಡಿ, ಅಲ್ಲಿಲ್ಲ, ಸಾರಿ, ನಾನು ಇಲ್ಲಿದೆ ಫೈರ್ ಎಸ್ಟಿಂಗ್ವಿಷರು, ಆದರೆ ಅಲ್ಲಿ ಇಲ್ಲ. ನಾನು ಅಲ್ಲಿ ನೋಡ್ತಾಯಿದ್ದೆ, ನಾನು ಇಲ್ಲಿ ನೋಡಿರಲಿಲ್ಲ. ಈ ಥರ ಇದೆ. ಅಂದರೆ ನೀಟ್ನೆಸ್ ಅಂತೂ ಚೆನ್ನಾಗಿ, ಯಾಕಂದರೆ ಒಂದು 6-7 ಅವರ್ಸ್ ಜರ್ನಿನೂ ಕಂಪ್ಲೀಟ್ ಆಗಿದೆ ಈ ಟ್ರೈನಿಂದು. ಆದರೆ ಟಾಪ್ ನಾಚ್ ಕ್ಲೀನಾಗಿದೆ ಗಾಡಿ. ಯಾಕಂದರೆ ಮೈಸೂರು ಡಿವಿಷನಿಂದು ಮೇಂಟೈನ್ ಅಂತೂ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಒಂದೊಂದು ಸತಿ ಇಲ್ಲೆಲ್ಲ ಸ್ಪೈಡರು ಇದೆ, ಅಂದರೆ ಸ್ಪೈಡರ್ ಜಾಲ ಅಂತ ಇರುತ್ತೆ, ಅದು ಇಲ್ಲಿ ಇಲ್ಲ. ನಾರ್ಮಲ್ ICF ಕೋಚಸಲ್ಲಿ ನೀವು ICF ಅಲ್ಲ, ಎಲ್ಲ ಕೋಚಸಲ್ಲೂ ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ವೆಬ್ ಥರ ಇರುತ್ತೆ, ಅದು ಇದರಲ್ಲಿಲ್ಲ. ನೀಟಾಗಿದೆ ಅದು. ಸೂಪರಾಗಿದೆ ಟ್ರೈನು. ನನ್ನ ಫೇವ್ರೇಟ್ ಟ್ರೈನು LSB ರನ್ನಿನೂ ಒಂದು ಜರ್ನಿ ತೊಗೊಂಬರ್ತೀನಿ. ಇವಾಗ ನಾವು ಬಂದಿದ್ದೀವಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ಎದುರುಗಡೆ ನೋಡ್ಬೋದು ನೀವು, ಒಂದು ಮಿರರ್ ಸಿಗುತ್ತೆ ನಿಮಗೆ. ಮಿರರ್ ವೈಟ್ ಪ್ಯಾಚಸ್ ಸಿಗುತ್ತೆ. ಎಲ್ಲ ಟ್ರೈನಲ್ಲೂ ನಾವು ನಾರ್ಮಲ್ ಇದ್ದಂಗೆ ಆಗ್ಬಿಟ್ಟಿದೆ ಈಗ. ಮತ್ತು ಒಂದು ಲೈಟಿಂಗು, ಮತ್ತು ಒಂದು ಟ್ಯಾಪು, ಮತ್ತು ನೀರು ಬರ್ತಾಯಿದೆ, ಶಿಂಕ್ ಇದೆ, ಮತ್ತು ಸೋಪ್ ಹ್ಯಾಂಡಲ್ ಇದೆ, ಅದೇ ಸೋಪ್ ಇಲ್ಲ. ಮತ್ತು ನೀಟ್ನೆಸ್ ಅಂತೂ ಮಸ್ಟ್ ಆಗಿದೆ ಗುರು. ನೀಟಾಗಂತೂ ಇದೆ ಗಾಡಿ. ಅದೇ ಮಗ್ಗಿರಬೇಕು, ಮಗ್ಗು ಅಲ್ಲಿಲ್ಲ, ಇಲ್ಲಿದೆ. ಯಾವನು ನನ್ನ ಮಗನ ಅಲ್ಲಿ ಹಾಕ್ಬಿಟ್ಟು ಹೋಗೋ ನೋಡು ಗುರು. ಚೈನಲ್ಲಿ ಕಟ್ಟಿದ್ರು ಏನೋ ಇಲ್ಲ, ಅದಾಗದೇ ಹೋಗಿ ಬಿದ್ದಿರಬೇಕು, ನನಗೆ ಗೊತ್ತಿಲ್ಲ. ಅದೇ ಮಗ್ಗು ಅಲ್ಲಿರ್ಬೇಕು ಜಾಗದಲ್ಲಿ ಅಲ್ಲಿದೆ. ಸಾರಿ, ಯಾರು ಊಟ ಮಾಡ್ತಿದ್ದೆ, ಸಾರಿಯೇ ಕೇಳ್ತೀನಿ ನಾನು. ಆದರೆ ನೀಟ್ನೆಸ್ ಆಗಂತೂ ಇದೆ ಗುರು, ಪರವಾಗಿಲ್ಲ. ಸ್ಲೀಪರ್ ಕ್ಲಾಸ್ ವಾಶ್ರೂಮು. ಯಾಕಂದರೆ ಮಧ್ಯಾಹ್ನ 2 ಗಂಟೆಗೆ ಹೊರಟಿರೋ ಗಾಡಿ ಇವಾಗ ಇಲ್ಲಿನವ್ರಿಗೂ ಸೇಫ್. ಅಂದರೆ 2 ಅಂದರೆ 3, 4, 8 ಅಂದರೆ 6-6.25 ಗಂಟೆಯ ಜರ್ನಿ ಏನೋ ಕಂಪ್ಲೀಟ್ ಆಗಿದೆ. ಜರ್ನಿ ನಮ್ಮ ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗೆ ಕಬಾಕ ಪುತ್ತೂರಿಗೆ ಬರೋ ಟೈಮಿಂಗ್ ಇತ್ತು 7 ಗಂಟೆ 20 ನಿಮಿಷಕ್ಕೆ, ಸಾರಿ 7 ಗಂಟೆ 45 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 8 ಗಂಟೆ, ಅಂದರೆ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊಲ್ಟಿದೆ ಈ ಟ್ರೈನಿಂದು. ಅಂದರೆ ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ ರೂಟ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಇದು ಮುರುಡೇಶ್ವರ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟು ಮುರುಡೇಶ್ವರ 2 ಗಂಟೆಗೆ ಬಿಟ್ಟು ಭಟ್ಕಳ, ಬೈಂದೂರು ಮೇಲೆ ಬರುತ್ತೆ. ಕುಂದಾಪುರದಿಂದ ಬಾರ್ಕೂರು, ಉಡುಪಿ, ಮುಲ್ಕಿ ಮೇಲೆ ಸುರತ್ಕಲ್ಲಿಂದ ಬರುತ್ತೆ ಮಂಗಳೂರು ಸೆಂಟ್ರಲಿಂದ ಲೋಕೋ ರಿವರ್ಸಲ್ ಮಾಡಿಕೊಂಡು ಮಂಗಳೂರು ಜಂಕ್ಷನು, ಬಂಟ್ವಾಳ, ಕಬಾಕ ಪುತ್ತೂರು ಮೇಲೆ ಸುಬ್ರಹ್ಮಣ್ಯ ರೋಡಿಂದ ಸಕಲೇಶ್ಪುರ, ಹಾಸನಿಂದ ಮತ್ತೆ ಇನ್ನೊಂದು ಟ್ರೈನ್ ಲೋಕೋ ರಿವರ್ಸಲ್ ಇದೆ. ಹಾಸನಲ್ಲೂ ಮತ್ತೆ ಲೋಕೋ ರಿವರ್ಸಲ್ ಮಾಡ್ಕೊಂಡು ಒಳ್ಳೆನರಸೀಪುರ, KR ನಗರ ಮೇಲೆ ಬರುತ್ತೆ. ಮೈಸೂರು ಜಂಕ್ಷನಿಂದ ಮತ್ತೆ ಅಲ್ಲೂ ರಿವರ್ಸಲ್. ಒಟ್ಟು ಈ ಟ್ರೈನಿಗೆ 3 ಲೋಕೋ ರಿವರ್ಸಲ್ ಬರುತ್ತೆ. ಒಂದು ಮಂಗಳೂರು ಸೆಂಟ್ರಲ್ಲು, ಇನ್ನೊಂದು ಹಾಸನ ಜಂಕ್ಷನ್, ಇನ್ನೊಂದು ಬಂದು ಮೈಸೂರು ಜಂಕ್ಷನ್ ಏನು ಬರುತ್ತೆ ಮಧ್ಯರಾತ್ರಿ 3 ಗಂಟೆ 30 ನಿಮಿಷಕ್ಕೆ. ಅಲ್ಲಿಂದ ಮಂಡ್ಯ, ರಾಮನಗರ, ಚನ್ನಪಟ್ಟಣ, ರಾಮನಗರ ಮೇಲೆ ಬರುತ್ತೆ. KSR ಬೆಂಗಳೂರು ಸಿಟಿ ಜಂಕ್ಷನ್. ಮುಂಚೆ ಈ ಟ್ರೈನ್ ಏನಿತ್ತಲ್ಲ, ಈ ಟ್ರೈನು KSR ಬೆಂಗಳೂರು ಸಿಟಿ ಜಂಕ್ಷನಲ್ಲೇ ಟರ್ಮಿನೇಟ್ ಆಗ್ತಿತ್ತು. ಆಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಿ SMVT ಬೆಂಗಳೂರು, KSR ಬೆಂಗಳೂರು ಸಿಟಿ ಜಂಕ್ಷನ್ ಬಿಟ್ಟು ಮೇಲೆ ಹೋಗುತ್ತೆ ಬೆಂಗಳೂರು ಕಂಟೋನ್ಮೆಂಟಿಂದ ನಾವು SMVT ಅಂದರೆ ಸರ್ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರು. ನೀವೇನಾರು ಪುತ್ತೂರಿಂದ ಮೈಸೂರಿಗೆ, ಮಂಡ್ಯಗೆ ಹೋಗ್ಬೇಕಾದ್ರೆ ಈ ಟ್ರೈನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ 3 ಗಂಟೆ ಮೈಸೂರಿಗೆ ಹೋಗುತ್ತೆ, ಮತ್ತು ಬೆಳಗಿನ ಜಾವ 4:30ಗೆ ಮಂಡ್ಯ ರೀಚ್ ಆಗ್ತೀರ. ಮಧ್ಯರಾತ್ರಿ 1:30-2 ಗಂಟೆನ KR ನಗರ ಬರುತ್ತೆ, ಅಂದರೆ ಕೃಷ್ಣರಾಜ ನಗರ. ನೋಡಿ, ಕಬಾಕ ಪುತ್ತೂರು ರೈಲ್ವೆ ಸ್ಟೇಷನ್ಗೆ ಒಬ್ಬರು ಬ್ರೋ ಮೀಟ್ ಆಗಿದ್ರು. ಹಾಯ್ ಬ್ರೋ. ಹಲೋ. ನಿಮ್ಮ ಹೆಸರು ಬ್ರೋ? ಸ್ವಸ್ತಿಕ. ನೀವು ಇದೇ ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ದೀರಾ? ಹೌದು. ಎಲ್ಲಿವರೆಗೂ ಹೋಗ್ತಾಯಿದ್ದೀರಾ? ನಾನಂದರೆ ಮಂಗಳೂರಿಂದ ಇಲ್ಲಿ ಬಂದಿದ್ದೆ. ಹಾಂ, ಮಂಗಳೂರಿಂದ ಕಬಾಕ ಪುತ್ತೂರಿಗೆ. ಓಕೆ ಬ್ರೋ, ಥ್ಯಾಂಕ್ ಯು. ಮೀಟ್ ಆಗಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಬ್ರೋ. ನೋಡ್ಬೋದು ಈ ರೈಲ್ವೆ ಸ್ಟೇಷನಲ್ಲೂ ಅಷ್ಟೇ ಪರವಾಗಿಲ್ಲ. ಮುಂಚೆ ಅಷ್ಟು ಲೈಟಿಂಗ್ಸ್ ಇರಲಿಲ್ಲ, ಮತ್ತು ಡಿಸ್ಪ್ಲೇ ಬೋರ್ಡ್ ಕೂಡ ಇರಲಿಲ್ಲ ಗುರು. ಇವಾಗ ಡಿಸ್ಪ್ಲೇ ಬೋರ್ಡ್ ಎಲ್ಲ ಸಿಗುತ್ತೆ ನಿಮಗೆ ಕಬಾಕ ಪುತ್ತೂರು ರೈಲ್ವೆ ಸ್ಟೇಷನಲ್ಲಿ. ಮತ್ತು ಲೈಟಿಂಗ್ಸು ಅಷ್ಟೇ ಮಸ್ತಾಗಿದೆ ಇಲ್ಲಿ ನೋಡ್ಬೋದು. ಸೈಕು ಕಬಾಕ ಪುತ್ತೂರು. ನೆಕ್ಸ್ಟ್ ಬರುತ್ತೆ ನಮ್ಮ ಸುಬ್ರಹ್ಮಣ್ಯ ರೋಡ್. ಯಾವುದೋ ಫಂಕ್ಷನ್ ಏನೋ ನಡೀತಾರಂಗಿದೆ
ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಏನು ಜೋರಾಗಿ ಹಾಕಿದ್ದಾರೆ ಲೈಟಿಂಗ್ಸು. ಯಾವುದೋ ಒಂದು ದೇವಸ್ಥಾನ ಇದೆ ಗುರು, ಒಂದು ಟ್ವಿಟ್ಟರಲ್ಲೆಲ್ಲೋ ನೋಡಿದ್ದೆ, ಅದೇ ರೈಲ್ವೆ ಸ್ಟೇಷನ್ ಪಕ್ಕನೇ ಇದೆ ಒಂದು ದೇವಸ್ಥಾನ ಅಂತ. ಅಷ್ಟು ನಾನು ನೋಡಿ OBH ಸ್ಟಾಫು ಕ್ಲೀನಿಂಗ್ ಎಲ್ಲ ಮಾಡಿ, ಅಂದರೆ ಕ್ಲೀನಿಂಗ್ ಅಂತೂ ಮಸ್ಟಾಗಿ ಮಾಡಿದ್ದಾರೆ ಅವರು. ಸ್ಲೀಪರ್ ಕ್ಲಾಸ್ OBH ಸ್ಟಾಫು ಅಂದರೆ, ಯಾಕಂದರೆ 5-10 ನಿಮಿಷಕ್ಕೂ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ, ಅದು ಬೆಸ್ಟು. ಈ ಟ್ರೈನಲ್ಲಿ ಎಲ್ಲ ಈಗ ಕ್ಲೀನಿನೆಸ್ ಆದಮೇಲೆ ಫೀಡ್ಬ್ಯಾಕು ತೊಗೊತಾರೆ, ಕಸ್ಟಮರ್ ಫೀಡ್ಬ್ಯಾಕು. ಅಂದರೆ ಇವಾಗ ಎಲ್ಲ ಕ್ಲೀನ್ ಮಾಡೋದ್ರಲ್ಲ, ಅದಕ್ಕೋಸ್ಕರ ಫೀಡ್ಬ್ಯಾಕು ನಾವು ಕೊಡೋಣ, ಯಾಕಂದರೆ ಬಂದು ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. डस्टबिन वॉशरूम में डस्टबिन कप है ना मग्गा, वो नीचे गिर गया वॉश बेसिन में, क्या करे? अंदर गिर? हाँ अंदर गिर गया है. कोई गया पैसेंजर? हाँ वो कमोड में अंदर. कौन सा कोच में? इसी में आगे में. हाँ आप करिए. ನೋಡಿ ಹೇಳಿದ್ದೀನಿ, ಅದೇ ನಿಮಗೆ ತೋರಿಸಿದ್ನಲ್ಲ ಮಗ್ಗ ಕಮೋಡಲ್ಲಿ ಬಿದ್ದೋದು, ಅದು ಹೇಳಿದ್ದೀನಿ. ನೋಡೋಣ ಅದೇನು ಆಮೇಲಿಂದ ಫೀಡ್ಬ್ಯಾಕು ಆಮೇಲೆ ಕೊಡೋಣ, ತೆಗ್ದಿದ್ದಾರೋ ಇಲ್ವ ಅಂತ ಚೆಕ್ ಮಾಡಾದ್ಮೇಲೆ. ಈಗ ಎಲ್ಲರ ಹತ್ರನೂ ಫೀಡ್ಬ್ಯಾಕ್ ತೊಗೊತಾರೆ, ಯಾಕಂದರೆ ಇವಾಗ ನೀಟ್ನೆಸ್ ಆಗಿರೋದ್ರಿಂದ ಎಲ್ಲ ಅದೇ ಕ್ಲೀನ್ ಮಾಡಾದ್ಮೇಲೆ ನೀವು ಫೀಡ್ಬ್ಯಾಕ್ ತೊಗೊತಾರೆ ಎಲ್ಲ ಪ್ಯಾಸೆಂಜರ್ ಹತ್ರನೂ. ನಾನು ಕೊಟ್ಟಿದ್ದೀನಿ ನೀಟ್ನೆಸ್ ಎಲ್ಲ. ಈಗ ಯಾಕಂದರೆ ಇವಾಗ ಜಸ್ಟ್ ವಾಶ್ರೂಮ್ ಚೆಕ್ ಮಾಡ್ಕೊಂಬಂದೆ, ಎಲ್ಲ ಕರೆಕ್ಟಾಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಅದಕ್ಕೆ ಅಂತ ಎಲ್ಲರ ಹತ್ರ ಫೀಡ್ಬ್ಯಾಕ್ ತೊಗೊತಾರೆ. ಇನ್ನೂರೈವತ್ತೈದು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಸುಬ್ರಹ್ಮಣ್ಯ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SBHR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದು ನೈಟ್ 8 ಗಂಟೆ 40 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 45 ನಿಮಿಷ, ಅಂದರೆ 5 ನಿಮಿಷ ಡಿಲೇನ ಬಂದಿದ್ದೀವಿ. 10 ನಿಮಿಷ ಹೊರಟಿದೆ. 10 ನಿಮಿಷ ಹೊರಟು ಏನಕ್ಕೆ ಇದೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ಕೊತಾರೆ. ಅಂದರೆ ನಮ್ಮ ಮುಂದೆ ಒಂದು ಇಂಜಿನ್ ಇದೆ, ಅಂದರೆ KGM WDP 40 ಇಂಜಿನ್ ಇದೆ, ಅದು ಹಿಂದ್ಗಡೆ ಎಕ್ಸ್ಟ್ರಾ 2 ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ಕೊತಾರೆ. ಯಾಕೆ ಅಂದರೆ ಇಲ್ಲಿಗ ಖುಷಿಗೆ ಬೇಕು ಅಂತೇಳಿ ಎಕ್ಸ್ಟ್ರಾ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋದ್ರಿಂದ 10 ನಿಮಿಷ ಹಾಲ್ಟ್ ಇದೆ. ನೋಡೋಣ ನಮ್ಮನ್ನ ಏನಾದ್ರು ಊಟಕ್ಕೆ ಏನೋ ಸಿಗುತ್ತೇನೋ ಅಂತ, ಯಾಕಂದರೆ ಮಂಗಳೂರಲ್ಲಿ ಏನು ತೊಗೊಳ್ಲಿಲ್ಲ. ಟ್ರೈನಲ್ಲಿ ಬರ್ತಿದೆ ವೆಜ್ಜು, ಅಂದರೆ ನಾನ್ ವೆಜ್ಜು ಎಲ್ಲ ಬರ್ತದೆ. ವೆಜ್ ಬಿರಿಯಾನಿ ಎಲ್ಲ 1 to 2 ಹೇಳ್ತಾವೆ. ವೆಜ್ ಬಿರಿಯಾನಿ 80 ರೂಪಾಯಿನ 110, 120 ಅದೆಲ್ಲ ಹೇಳ್ತವ್ರೆ. ಈಗ ಒಂದು ಪಲಾವ್ ತೊಗೊಂಡೆ 40 ರೂಪಾಯಿ ಅಂತ. ಬಿಸಿ ಇದೆ ಗುರು, ಮಸ್ತಾಗಿದೆ. ನೋಡೋಣ, ಇನ್ನೂ 10 ನಿಮಿಷ ಇರೋದ್ರಿಂದ ನಮಗೆ ಟೈಮ್ ಬೇಜಾನಿದೆ. ಇಲ್ಲೇ ಕುತ್ಕೊಂಡು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ಇದೆ ಟೇಸ್ಟು ಅಂತ. ಯಾಕಂದರೆ ಟೈಮ್ ಇದೆ ಗುರು, ಬೇಜಾನು 10 ನಿಮಿಷ ಇದೆ. ಮತ್ತು ನೀವೇನಾರು ಇದಕ್ಕೆ ಹೋಗ್ತೀರಾ ಅಂದರೆ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದರೆ ಸುಬ್ರಹ್ಮಣ್ಯ ರೋಡಿಂದ ನೀವು ಬೆಂಗಳೂರಿಗೆ, ಮತ್ತು ಇದು ಟ್ರೈನು 8:45 ಏನೋ ಬಿಡುತ್ತೆ ಬೆಂಗಳೂರಿಂದ. ಅದರಿಂದ ನೀವು ಇದಕ್ಕೆ ಬರ್ಬೋದು. ಇಲ್ಲಿ ಸುಬ್ರಹ್ಮಣ್ಯ ಬರುತ್ತೆ ಬೆಳಗ್ಗೆ 6 ಗಂಟೆ 6:15 ಬರುತ್ತೆ. ನೀವು ಆರಾಮಾಗಿ ಬರ್ಬೋದು ಸುಬ್ರಹ್ಮಣ್ಯ ರೋಡ್ಗೆ. ಇಲ್ಲಿಂದ ಬಸ್ ಸಿಗುತ್ತೆ. ಧರ್ಮಸ್ಥಳ ಆದರೆ 42 ಕಿಲೋಮೀಟರ್ ಆಗುತ್ತೆ, ಸುಬ್ರಹ್ಮಣ್ಯ ಆದರೆ 12-13 ಕಿಲೋಮೀಟರ್ ಆಗುತ್ತೆ. ನೀವೇನೋ ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಧರ್ಮಸ್ಥಳಕ್ಕೆ ಬಸ್ಗಳು ಅವೈಲೇಬಲ್ ಸಿಗುತ್ತೆ. ಆಚೆಗಡೆ ಬಂದರೆ ಎಷ್ಟು 60 ರೂಪಾಯಿ ಇಲ್ಲ 70 ರೂಪಾಯಿ ತೊಗೊತಾರೆ. ನೀವೇನೋ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಅಂದರೆ 30-35 ರೂಪಾಯಿನ ತೊಗೊಬೋದು. ನೋಡಿ ಜಸ್ಟಲ್ಲಿ ಕೂತ್ಕೊಂಡು ಟಿಫನ್ ಮಾಡಿ ರಿವ್ಯೂ ಮಾಡೋಣ ಅನ್ಸ್ಟೋದ್ರೆ ಅಲ್ಲೇ ಟ್ರೈನ್ ಮೂವೇ ಆಗೋಯ್ತು ಇವರು. ಇಲ್ಲಿ ಪಲಾವ್ ತೊಗೊಂಡಿದ್ದಲ್ಲ ಸುಬ್ರಹ್ಮಣ್ಯದಲ್ಲಿ, ಸೂಪರಾಗಿ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ, ಅದೇ ಚೆನ್ನಾಗಿದೆ. ಅಲ್ಲಿಬ್ಬರು ಫ್ರೆಂಡ್ಸು ಸಿಕ್ಕಿದ್ರು, ಒಂದು ಜೊತೆ ಮಾತಾಡೋಷ್ಟೊತ್ತಿಗೆ ಟ್ರೈನ್ ಡಿಪಾರ್ಟ್ ಆಗ್ಬಿಡ್ತು. ನೀವು ಏನಾದ್ರು ಸುಬ್ರಹ್ಮಣ್ಯ ಬರ್ತೀರಾ ಅಂದರೆ 40 ರೂಪಾಯಿ ಪಲಾವು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನಿಮಗೆ ಇವಾಗಿರೋದು ಮೇಯ್ನು ಗುರು, ಒಂದು ಹೆವಿ ಸೈಕ್ ಸೌಂಡು, ಅಂದರೆ ಇದು ಕಾರ್ ಸೆಕ್ಷನ್ ಸೌಂಡ್ ಅಂದರೆ ಮಸ್ತಾಗಿರುತ್ತೆ ಸೈಕ್ನಲ್ಲಿ. ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದ್ಕೊತೀನಿ. ಈಗ ಸುಬ್ರಹ್ಮಣ್ಯ ಸಕಲೇಶ್ಪುರ ಕಾರ್ ಸೆಕ್ಷನಲ್ಲಿ ಟ್ರ್ಯಾಕ್ ಸೌಂಡ್ ಬರುತ್ತಲ್ಲ, ಒಳ್ಳೆ ಮ್ಯೂಸಿಕಲ್ ಸೌಂಡು ಗುರು ಇದು. ಒಳ್ಳೆ ನಿದ್ದೆ ಬರುತ್ತೆ ಈ ರೋಡ್.
ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ನಾವು ರೀಚ್ ಆಗಿದ್ದೀವಿ. ಈಗ ಇಲ್ಲಿಗೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 6 ಗಂಟೆ 15 ನಿಮಿಷಕ್ಕೆ. ಆದರೆ ಬಂದೈತ್ರಿ 6 ಗಂಟೆ ಅಂದರೆ 15 ನಿಮಿಷ ಬಿಫೋರ್ ಅಲ್ಲಿ ಬಂದಿದ್ದೀವಿ. 5 ನಿಮಿಷ ಹೊರಟಿದೆ. 5 ನಿಮಿಷ ಹೊರಟು ಏನಕ್ಕೆ ಅಂದರೆ ಮುಂಚೆ ಈ ಟ್ರೈನು ಇಲ್ಲೇ ಟರ್ಮಿನೇಟ್ ಆಗ್ತಿತ್ತು, ಆಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಿ SMVT ಬೆಂಗಳೂರಿಗೆ ಬಿಟ್ಟಿದ್ರು. ಈಗ ನಾವು ಮುಂದಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಮ್ಮದು ಕನೆಕ್ಟಿಂಗ್ ಟ್ರೈನ್ ಬಂದ್ಬಿಟ್ಟು KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಇದೆ. ಯಾವುದು ಅಂದರೆ ನಮ್ಮ ಮೈಸೂರು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್ಸಲ್ಲಿ ನಮ್ಮದು ನೆಕ್ಸ್ಟ್ ಟ್ರೈನ್ ಜರ್ನಿ ಇರೋದು. ಅದಕ್ಕೆ ಅಂತ ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅದನ್ನ ಮೈಸೂರಿಂದನೇ ಬೋರ್ಡ್ ಮಾಡೋಣ ಅಂದ್ಕೊಂಡು 8 ಜರ್ನಿ ಆಗುತ್ತೆ ಅಂತ. ಆದರೆ ಇಲ್ಲಕ್ಕೆ ಇದು ಫುಲ್ ಜರ್ನಿ ಮಾಡಿ ತೋರಿಸೋಣ ಅಂತಲೇ ನಾವು ಬಂದೆ ಬೆಂಗಳೂರಿಗೆ. ಇಲ್ಲಿಂದ ಬೆಂಗಳೂರಿನಿಂದ ನಾವು ಹೋಗ್ತೇನೆ ವಿಶ್ವಮಾನವ ಎಕ್ಸ್ಪ್ರೆಸ್. ಅದು ಏನು ಹಿಂಗೆ ಯಾವುದು ಅಂತ ಎಲ್ಲಿವರೆಗೆ ಹೋಗ್ತೀನಿ ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಬೇಕಾಗುತ್ತೆ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತು ಅಂತ ಲಾಸ್ಟ್ ICF ಟ್ರೈನ್ ಜರ್ನಿ ಅಂತ ಹೇಳಿ ಇನ್ನು ನೆಕ್ಸ್ಟ್ 7-8 ದಿನದಲ್ಲಿ ಈ ಟ್ರೈನು LHB ಆಗ್ಬಿಡ್ತಾನೆ. ಮೇ 5ನೇ ತಾರೀಕಿಗೆ ಈ ಟ್ರೈನ್ಗೆ LHB ಸಿಕ್ಬಿಡುತ್ತೆ. ಇದು 5ನೇ ತಾರೀಕು ಇದಕ್ಕೆ ಸಿಗುತ್ತೆ, ಮತ್ತು 7ನೇ ತಾರೀಕು KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಗೆ LHB ಫೈರ್ ಆಗಿಬಿಡುತ್ತೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇರೋ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.